ನಮಸ್ಕಾರ ಸ್ನೇಹಿತರೆ. ಉಮರ್ 55 ಕಾ ಮಗರ್ ಕಾಮ್ 55 ಕಾ. ವಯಸ್ಸು 54 ಮೀರ್ತಾ ಇದೆ, ಆದ್ರೂ ಬಾಲ ಬುದ್ಧಿ. ನಿಮಗೆಲ್ಲ ಗೊತ್ತಾಗಿ ಹೋಗಿರ್ಬೋದು ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಲೋಕಸಭೆಯಲ್ಲಿ 2 ದಿನದಿಂದ ಸಂವಿಧಾನದ ಮೇಲೆ ಚರ್ಚೆ ಆಗ್ತಾ ಇದೆ. ನರೇಂದ್ರ ಮೋದಿ ಅವರು ಹತ್ತತ್ರ 2 ಗಂಟೆ ಸತತವಾಗಿ 1 ಇಂಚು ಆ ಕಡೆ ಈ ಕಡೆ ಮಾಡದೆ ಸಂವಿಧಾನದ ಬಗ್ಗೆನೇ ಮಾತಾಡಿದ್ದಾರೆ. ನಾವು ಸಂವಿಧಾನನ ಅಡಾಪ್ಟ್ ಮಾಡ್ಕೊಂಡು ಸ್ವೀಕರಿಸಿ ಸುಮಾರು 75 ವರ್ಷ ಆಗ್ತಾ ಬಂದಿದೆ. ಮೋದಿ ಭಾಷಣ ಹೆಂಗಿತ್ತಪ್ಪ ಅಂದ್ರೆ ರಾಹುಲ್ ಮತ್ತು ಪ್ರಿಯಾಂಕಾ ಗಾಂಧಿಗೆ 1000 ವ್ಯಾಟ್ ಶಾಕ್ ಕೊಟ್ಟಂಗಿತ್ತು. ಪವರ್ಫುಲ್ ಶೋ ಆಗಿತ್ತು. ಹೆಚ್ಚು ಕಡಿಮೆ ಮೋದಿ ಭಾಷಣದ ಉದ್ದಕ್ಕೂ ಕಾಂಗ್ರೆಸ್ನ ಮುಖವಾಡನ ಕಳಚಿ ಹಾಕಿದ್ರು. ಸುಮಾರು 5 ಜನರೇಷನ್ ನ ಒಬ್ಬೊಬ್ಬ ಗಾಂಧಿ ಕುಟುಂಬದ ಹೆಸರನ್ನು ಹೇಳಿ ಈ ಎಲ್ಲರೂ ಯಾವ ರೀತಿ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಮೋದಿ. ಇವ್ರು ಯಾರು ಸಂವಿಧಾನದ ರಕ್ಷಕರಲ್ಲ, ಭಕ್ಷಕರು ಅಂತ. ಸ್ವತಂತ್ರ ನಂತರ ಭಾರತದಿಂದ ಹಿಡಿದು ಸುಮಾರು 60 ವರ್ಷಗಳವರೆಗೂ ಏನೆಲ್ಲ ಘಟನಾವಳಿಗಳು ಘಟಿಸ್ತು ಎಲ್ಲದರ ಬಗ್ಗೆ ಕಾಮ ಫುಲ್ ಸ್ಟಾಪ್ ಅನ್ನು ಬಿಡದೆ ಪ್ರತಿಯೊಂದನ್ನು ಓದಿ ಜನ್ಮ ಜಾಲಾಡಿ ಬಿಟ್ರು. ಏನು ದುರದೃಷ್ಟವೇನೋ ನೋಡಿ, ಸುಮಾರು 60 ವರ್ಷಗಳ ಕಾಲ ನಮ್ಮ ದೇಶ ಒಂದೇ ಒಂದು ಪರಿವಾರದ ಕೈಗೊಂಬೆಯಾಗಿತ್ತು. ಸಂವಿಧಾನನ ಅಮಾನತಿನಲ್ಲಿಟ್ಟು ಎಮರ್ಜೆನ್ಸಿಯೇ ಇರಿದಂತಹ ಗಾಂಧಿ ಕುಟುಂಬ ಈಗ ಫೋರ್ಸ್ ಕೊಡೋದು ನಾವು ಸಂವಿಧಾನ ರಕ್ಷಕರು ಅಂತ. ಯಾವ ರಾಹುಲ್ ಗಾಂಧಿ ಅವರು ಬೆಳಗ್ಗೆ ಎದ್ದು ಸಾಯಂಕಾಲದ ತನಕ ಸಂವಿಧಾನ ಸಂವಿಧಾನ ಅಂತ ಜಪ ಮಾಡ್ತಾರೋ ಇದೇ ರಾಹುಲ್ ಗಾಂಧಿ ಅವರು 2004ರಿಂದ 2014ರವರೆಗೂ UPA ಸರ್ಕಾರ ಇತ್ತು. ಆ UPA ಸರ್ಕಾರದ ಮಂತ್ರಿ ಮಂಡಳ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದ ಪ್ರತಿಯನ್ನ ತುಂಬಿದ ಪತ್ರಿಕಾಗೋಷ್ಠಿನಲ್ಲಿ ಮುಖಾಮುಲಾಜಿಲ್ದೆ ಅರಿದು ಹಾಕುವ ಮೂಲಕ ಸಂವಿಧಾನಬದ್ಧವಾಗಿ ರಚನೆಯಾಗಿದ್ದಂತಹ ಸರ್ಕಾರದ ನಿರ್ಧಾರಕ್ಕೆ ಅವಮಾನ ಮಾಡಿದ್ರು. ಇಂಥವರು ಸಂವಿಧಾನ ರಕ್ಷಣೆ ಮಾಡ್ತಾರಂತೆ. ಈ ರೀತಿ ತಮ್ಮದೇ ಪಕ್ಷದ ಸಂವಿಧಾನಕ್ಕೆ ಬೆಲೆ ಕೊಡದೇ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ದೇಶದ ಸಂವಿಧಾನಕ್ಕೆ ಬೆಲೆ ಕೊಡ್ತಾರಾ ಅನ್ನುವ ಅನುಮಾನಗಳು ಆಗ್ಲೇ ಹುಟ್ಟಿತ್ತು. ಯಾಕಂದ್ರೆ ಎಷ್ಟೇ ಆದ್ರೂ ಇವರು ಎಮರ್ಜೆನ್ಸಿಯನ್ನು ದೇಶದ ಮೇಲೆ ಏರಿದಂತಹ ಇಂದಿರಾ ಗಾಂಧಿಯ ಬ್ಲಡ್ ತಾನೆ. ರಾಹುಲ್ ಗಾಂಧಿ ಮೇಲೆ ವಾಗ್ದಾಳಿ ಮಾಡ್ತಾ ಮೋದಿ ಅವರು ಬಳಸಿರೋ ಪದ ಯಾವುದು? ಅಹಂಕಾರಿ ಅನ್ನೋದು. ರಾಹುಲ್ ಗಾಂಧಿ ಅವರ ಭಾಷಣ ಅರ್ಧ ಗಂಟೆನೂ ಇರ್ಲಿಲ್ಲ. ರಾಹುಲ್ ಮತ್ತು ಮೋದಿ ಭಾಷಣಕ್ಕೆ ಕಂಪ್ಯಾರಿಸನ್ ಸಾಧ್ಯನೇ ಇಲ್ಲ ಬಿಡಿ. ಅದು ಆಕಾಶ ಮತ್ತು ಭೂಮಿನ ಕಂಪೇರ್ ಮಾಡಿದಂತಾಗತ್ತೆ. ಸಂವಿಧಾನದ ಮೇಲೆ ಚರ್ಚೆಗಳಾಗಬೇಕು ಅಂತ ಮೊದಲು ಪ್ರಸ್ತಾಪ ಇಟ್ಟವರೇ ಕಾಂಗ್ರೆಸ್ನವರು. ಇದನ್ನ ಬಿಜೆಪಿ ಅವರು ಸಮರ್ಥವಾಗಿ ಬಳಸ್ಕೊಂಡ್ರು. ಒಂದರ್ಥದಲ್ಲಿ ಕಾಂಗ್ರೆಸ್ನವರು ಮೋದಿಗೆ ಕೋಲ್ ಕೊಟ್ಟು ಒಡಿಸ್ಕೊಂಡಂಗಿತ್ತು ನೋಡಿ ಇದು. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನು ಪ್ರಪಗಂಡ ಮಾಡಿದ್ರು? 400 ಸೀಟ್ಗಳನ್ನ ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅದನ್ನೇನಾದ್ರೂ ಕೊಟ್ರೆ ಸಂವಿಧಾನನ ರದ್ದು ಮಾಡಿ ಬಿಡ್ತಾರೆ ಅಥವಾ ಸಂವಿಧಾನನ ಬದಲಾಯಿಸಿ ಬಿಡ್ತಾರೆ, ಸರ್ವಾಧಿಕಾರಿಯಾಗಿ ಬಿಡ್ತಾರೆ, ಮುಂದೆ ಎಲೆಕ್ಷನ್ಗಳೇ ನಡೆಯೋದಿಲ್ಲ, ಏನೆಲ್ಲ ದುಷ್ಪ್ರಚಾರ ಮಾಡಲಾಗಿತ್ತು ನೀವೇ ನೋಡಿ. ಆಗ ಬಿಜೆಪಿ ಮತ್ತು ಮೋದಿಗೆ ಇದಕ್ಕೆ ಕೌಂಟರ್ ಕೊಡೋದು ಹೇಗೆ ಅನ್ನುವ ವಿಚಾರ ದಿಕ್ಕು ತೋಚದಂತಾಗಿ ಹೋಗ್ಬಿಟ್ಟಿತ್ತು. ಆಗ ರಾಹುಲ್ ಗಾಂಧಿ ಮತ್ತು ಎಡಚರರು ಎಣೆದಂತಹ ಈ ಬಲೆನಲ್ಲಿ ಬಿಜೆಪಿ ಸಿಲುಕಿತ್ತು. 303 ಸೀಟಿಂದ 240ಕ್ಕೆ ಕುಸಿದಿತ್ತು. ಬಿಜೆಪಿಗರ ಮೇಲೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಆರೋಪ ಮಾಡೋ ಕಾಂಗ್ರೆಸ್ಸಿಗರು ಮಾಡಿದ್ದೇನು? ಮೊದಲ ಬದಲಾವಣೆಯಲ್ಲೇ ಮೀಡಿಯಾದ ಮೇಲೆ ಕಡಿವಾಣ ಹಾಕುವ ತಿದ್ದುಪಡಿ ಮಾಡಿದ್ರು ನೆಹರು ಕಾಲದಲ್ಲಿ. ಅಷ್ಟೇ ಅಲ್ಲದೆ ವಾಕ್ ಸ್ವಾತಂತ್ರ್ಯದ ಮೇಲೂ ಸಹ ನಿರ್ಬಂಧ ಹಾಕಲಾಗಿತ್ತು. ಇದಾದ ನಂತರ ನೆಹರೂನ ಬ್ಲಡ್ ಹಂಚಿಕೊಂಡು ನೆಹರು ನಂತರ ಬಂದಂತಹ ಇಂದಿರಾ ಗಾಂಧಿ ಮಾಡಿದ್ದೇನು? ಅವರಾದ್ರೂ ಸಂವಿಧಾನದಲ್ಲಿ ಬದಲಾವಣೆಗಳನ್ನು ಮಾಡಿದ್ರು. ಈ ಮಹಾತಾಯಿ ಮಾಡಿದ್ದು ಸಂವಿಧಾನನ ಸಸ್ಪೆಂಡೇ ಮಾಡ್ಬಿಟ್ರು. ದೇಶದ ಜನರ ಬದುಕುವ ಸ್ವಾತಂತ್ರ್ಯದ ಹಕ್ಕನ್ನೇ ಕಸಿದುಕೊಂಡಿದ್ರು. ಎಮರ್ಜೆನ್ಸಿ ಏರಿದ್ರು. ಮೋದಿ ಅವರನ್ನ ಸರ್ವಾಧಿಕಾರಿ ಅನ್ನುವ ಕಾಂಗ್ರೆಸ್ಸಿಗರು ನಿಜವಾದ ಸರ್ವಾಧಿಕಾರಿ ಬೇರೆ ಎಲ್ಲೂ ಇರ್ಲಿಲ್ಲ, ಇಂದಿರಾ ಗಾಂಧಿ ಅವರೇ ಅಂತ ತಿಳಿದುಕೊಳ್ಬೇಕು. ಫಸ್ಟ್ ಆಫ್ ಆಲ್ ನೆಹರು ಅವರು ಪ್ರಧಾನಿಯಾಗಿದ್ದಾದ್ರೂ ಹೆಂಗೆ ತಮ್ಮದೇ ಪಕ್ಷದ ಸಂವಿಧಾನನ ತಿರಸ್ಕಾರ ಮಾಡೇ ಆಗ್ಲೇ ಸತ್ತೋಗಿತ್ತು ಸಂವಿಧಾನ. ದೇಶದ ನಾನಾ ಕಡೆಗಳಿಂದ ಸುಮಾರು 14 ಕಮಿಟಿಗಳಿಂದ ರೆಕಮೆಂಡೇಶನ್ಸ್ ಬಂದಿತ್ತು. ಆಗ ಅದರಲ್ಲಿದ್ದ ಹೆಸರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ನೆಹರು ಪರವಾಗಿ ಒಂದೇ ಒಂದು ಓಟು ಬಂದಿರಲಿಲ್ಲ. ಆದ್ರೆ ಮಹಾತ್ಮ ಗಾಂಧಿ ಕೈಯಾಡಿಸಿದ್ದರ ಫಲವಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಮೂಲೆ ಸೇರಿದ್ರು. ನೆಹರು ರಾಷ್ಟ್ರದ ಪ್ರಥಮ ಪ್ರಧಾನಿಯಾದ್ರು. ಸುಮಾರು 25-26 ನಿಮಿಷ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರಲ್ಲಿ ಸಾಕಷ್ಟು ತಪ್ಪುಗಳಿದ್ವು. ತಪಸ್ಸು ಅನ್ನುವ ಪದದ ವಿಶ್ಲೇಷಣೆಗೆ ನಿಂತು ಬಿಟ್ಟಿದ್ರು. ತಪಸ್ಸು ಮಾಡೋದ್ರಿಂದ ಶರೀರ್ ಮೇ ಗರ್ಮಿ ಪೈದಾ ಹೋತಾ ಹೇ, ಅಂದ್ರೆ ಶರೀರದಲ್ಲಿ ಉಷ್ಣ ಉತ್ಪತ್ತಿ ಮಾಡೋದಿಕ್ಕೆ ತಪಸ್ಸು ಮಾಡಲಾಗತ್ತೆ ಅಂದ್ಬಿಟ್ರು. ಎಂತಹ ಅದ್ಭುತ ವಿವರಣೆ ನೋಡಿ ರಾಹುಲ್ ಗಾಂಧಿ ಅವರದ್ದು ತಪಸ್ಸಿನ ಬಗ್ಗೆ. ಸಹಜವಾಗಿ ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಮಲೇಷ್ಯಾ, ಇಂಡೋನೇಷ್ಯಾ, ಬ್ಯಾಂಕಾಕ್, USA ಅಂತೆಲ್ಲ ಪ್ರವಾಸ ಮಾಡಿ ಬರ್ತಾರಲ್ಲ, ಆ ಆಲೋಚನೆಯಲ್ಲೇ ಮುಳುಗಿರ್ಬೇಕು.
ಇನ್ನು ಮುಂದುವರೆದು ರಾಹುಲ್ ಗಾಂಧಿ ಎಂತ ಎಡವಟ್ಟು ಮಾಡ್ಕೊಂಡ್ರಪ್ಪ ಅಂದ್ರೆ, ಏಕಲವ್ಯ ಮತ್ತು ದ್ರೋಣಾಚಾರ್ಯರ ಕತೆ ಹೇಳ್ತಾ ದ್ರೋಣಾಚಾರ್ಯರೇ ಏಕಲವ್ಯನ ಹೆಬ್ಬೆರಳನ್ನು ಕಟ್ ಮಾಡ್ತಾರಂತೆ. ಸ್ನೇಹಿತರೆ, ಯಾರೋ ಮೂರನೆಯವರು ಬರೆದು ಕೊಟ್ಟ ಭಾಷಣ ನಾವು ಓದಿದ್ರೆ ಇದೇ ಪರಿಸ್ಥಿತಿ ಆಗೋದು. ಏಕಲವ್ಯ ದ್ರೋಣಾಚಾರ್ಯರ ಕಥೆನಲ್ಲಿ ಆಗಿರೋದೇನು? ದ್ರೋಣಾಚಾರ್ಯರು ಏಕಲವ್ಯನಿಗೆ ನನಗೆ ಗುರುದಕ್ಷಿಣೆಯಾಗಿ ನಿನ್ನ ಕೈನ ಹೆಬ್ಬೆರಳನ್ನು ಕೊಡು ಅಂತ ಕೇಳ್ತಾರೆ. ಆಗ ಇಂದು ಮುಂದು ಯೋಚನೆ ಮಾಡಿದ ಏಕಲವ್ಯ ತನ್ನ ಹೆಬ್ಬೆರಳನ್ನು ತಾನೇ ಕಟ್ ಮಾಡಿ ಗುರುದಕ್ಷಿಣೆಯಾಗಿ ದ್ರೋಣಾಚಾರ್ಯರಿಗೆ ಅರ್ಪಿಸ್ತಾನೆ. ಇದು ನಿಜವಾದ ಕತೆ. ಆದ್ರೆ ರಾಹುಲ್ ಗಾಂಧಿ ಹೇಳಿದ್ದೇನು? ಹಾಗಾಗಿ ಹೇಳಿದ್ದು ಉಮರ್ ಬಚ್ಪನ್ ಕಾ ಹೇ, ಕಾಮ್ ಬಚ್ಪನ್ ಕಾ ಹೇ ಅಂತ. ರಾಹುಲ್ ಗಾಂಧಿ ಅವರಿಗೆ ಈ ಎಲ್ಲ ಜ್ಞಾನ ಎಲ್ಲಿಂದ ಪ್ರಾಪ್ತಿಯಾಗುತ್ತೆ? ಅದ್ ಯಾವ ಪುಸ್ತಕ ಓದ್ತಾರೆ? ತಮ್ಮ ಅಜ್ಞಾನದ ವಿರಾಟ ರೂಪ ಪ್ರದರ್ಶನ ಮಾಡಿದ್ರು ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ. ಇಂದಿರಾ ಗಾಂಧಿ ಅವರ ಹತ್ಯೆ ಆದಾಗ ಅವರ ಮಗ ರಾಜೀವ್ ಗಾಂಧಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು? ಒಂದು ದೊಡ್ಡ ಮರ ಉರುಳಿದಾಗ ಸಹಜವಾಗಿ ಅದರ ಸುತ್ತಮುತ್ತಲಿನ ಭೂಮಿ ಕಂಪಿಸುತ್ತೆ. ಅಂದ್ರೆ ಅವರು ಹೇಳಿದ್ದ ಹಿನ್ನೆಲೆ, ಇಂದಿರಾ ಗಾಂಧಿ ಅವರ ಹತ್ಯೆಯಾದಾಗ ಸಿಖ್ ಸಮುದಾಯನ ಟಾರ್ಗೆಟ್ ಮಾಡಿ ಸಿಖ್ಖರ ಮಾರಣ ಹೋಮ ಮಾಡಲಾಗಿತ್ತು. ಅದಕ್ಕೆ ಜಸ್ಟಿಫಿಕೇಶನ್ ಅನ್ನುವಂತ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು ರಾಜೀವ್ ಗಾಂಧಿ ಅವರು. ಹಾಗೆ ನೋಡಿದ್ರೆ ಕಾಂಗ್ರೆಸ್ಸಿಗರು ಸಂವಿಧಾನದ ಬಗ್ಗೆ ಮಾತಾಡುವಂತೇನೆ ಇಲ್ಲ. 60 ವರ್ಷಗಳಲ್ಲಿ 75 ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಎಮರ್ಜೆನ್ಸಿಯ ಟೈಮ್ ಅಲ್ಲಿ ಸಂವಿಧಾನನ ಸಸ್ಪೆಂಡ್ ಮಾಡಿ ಕತ್ತು ಕೊಯ್ದಿರೋರು ಕಾಂಗ್ರೆಸ್ನವರು. ಸ್ನೇಹಿತರೆ, ಸಂವಿಧಾನಕ್ಕೆ ಅತಿ ದೊಡ್ಡ ಅಪಾಯ ಯಾವ್ದಾದ್ರು ಇದ್ರೆ ಅದು ಮುಸ್ಲಿಂ ಅಪೀಸ್ಮೆಂಟ್ ರಾಜಕಾರಣದಿಂದ. ಅದನ್ನ ಮಾಡ್ಕೊಂಡು ಬಂದಿರೋರು ಯಾರು? ಕಾಂಗ್ರೆಸ್ನವರು. ಇಂಥವ್ರು ಸಂವಿಧಾನದ ರಕ್ಷಣೆಗೆ ನಿಲ್ತಾರಂತೆ. ಇದು ಹೇಗಪ್ಪ ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಯ್ದಂತಾಗುತ್ತೆ. ನಾನೀ ಮಾತ್ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಈಗ್ಲೂ ನಾವು ಶರಿಯಾನೇ ಫಾಲೋ ಮಾಡ್ತೀವಿ, ನಮಗೆ ಸಂವಿಧಾನ ಅಪ್ಲೈ ಆಗೋದಿಲ್ಲ. ಸಂವಿಧಾನ ಮತ್ತು ಈ ನೆಲದ ಕಾನೂನಿಗಿಂತ ನಮಗೆ ಶರಿಯಾ ಲಾನೇ ಹೆಚ್ಚು ಅಂತ ಮುಸ್ಲಿಂ ಸಂಸ್ಥೆಗಳು ಹೇಳ್ತವೆ. ಅದರಲ್ಲಿ ಒಂದು ಸಂಸ್ಥೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್. ಈಗ ಏನ್ ಉತ್ತರ ಕೊಡ್ತಾರೆ ರಾಹುಲ್ ಗಾಂಧಿ ಅವರು? ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನವರು ಶರಿಯಾಗೆ ಮಾನ್ಯತೆ ಕೊಡ್ತಾರೆ. ಈ ನೆಲದ ಕಾನೂನು ಸಂವಿಧಾನಕ್ಕಲ್ಲ. ಅವರಿಂದ ಸಂವಿಧಾನಕ್ಕೆ ಕಾನೂನಿಗೆ ಆಪತ್ತಿಲ್ವಾ? ಅದರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಕಾಂಗ್ರೆಸ್ನವರು? ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸ್ಥಾಪನೆಯಾಗಿದ್ದು 1973ರಲ್ಲಿ. ಅದು ಒಂದು ಜಸ್ಟ್ NGO ಸಂಸ್ಥೆ. ಅವ್ರು ಹೇಳ್ತಾರೆ ನಮಗೆ ಶರಿಯಾ ಕಾನೂನೇ ಶ್ರೇಷ್ಠ ಅಂತ. ದೇಶದ ನ್ಯಾಯಾಲಯಗಳನ್ನ ಒಪ್ಪಲ್ಲ ಅವರು, ದೇಶದ ಸುಪ್ರೀಂ ಕೋರ್ಟ್ ನ ಒಪ್ಪಲ್ಲ, ದೇಶದ ಸಂಸತ್ತನ್ನು ಒಪ್ಪಲ್ಲ. ಈಗ ಹೇಳ್ಬೇಕು ರಾಹುಲ್ ಗಾಂಧಿ ಅವರು, ನಿಜಕ್ಕೂ ಸಂವಿಧಾನಕ್ಕೆ ಆಪತ್ತಿರೋದು ಮೋದಿ ಅವರಿಂದಾನ ಅಥವಾ ಮುಸ್ಲಿಂ ಅಪೀಸ್ಮೆಂಟ್ ಇಂದಾನ? ಸ್ವತಂತ್ರದಿಂದ ಇಲ್ಲಿಯವರೆಗೂ ಅತಿ ಹೆಚ್ಚು ಬಾರಿ ಸಂವಿಧಾನದ ತಿದ್ದುಪಡಿ ಮಾಡಿರೋರು ಕಾಂಗ್ರೆಸ್ಸಿಗರು. ಇಂಥವರು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಇದ್ದಾರೆ. ಎಂತ ವಿಪರ್ಯಾಸ! ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋದು ಇದಕ್ಕೆ. ವಿಷಯ ಇದ್ದಿದ್ದು ಸಂವಿಧಾನದ ಬಗ್ಗೆ ಚರ್ಚೆ ಮಾಡಬೇಕು ಅಂತ. 2004ರಿಂದ ಸಂಸದರಾಗಿದ್ದಾರೆ ರಾಹುಲ್ ಗಾಂಧಿ ಅವರು. ಇವರಿಗೆ ಸಂವಿಧಾನದ ಸಾನು ಗೊತ್ತಿಲ್ಲ. ಇವರು 26 ನಿಮಿಷದ ಭಾಷಣದಲ್ಲಿ ಮಾತಾಡಿದ್ದೇನು? ಸಂವಿಧಾನನ ಬಿಟ್ಟು ಉಳಿದೆಲ್ಲ ವಿಚಾರ ಮಾತಾಡಿದ್ರು. ಚರ್ಚೆ ಇದ್ದಿದ್ದು ಸಂವಿಧಾನದ ಮೇಲೆ, ಹೇಳಿದ್ದು ಏಕಲವ್ಯನ ಕತೆ. ಚರ್ಚೆ ಇದ್ದಿದ್ದು ಸಂವಿಧಾನದ ಮೇಲೆ, ಮಧ್ಯ ಮನುಸ್ಮೃತಿಯನ್ನ ಎಳೆದು ತಂದ್ರು. ಚರ್ಚೆ ಇದ್ದಿದ್ದು ಸಂವಿಧಾನದ ಮೇಲೆ, ವೀರ್ ಸಾವರ್ಕರ್ ಅವರನ್ನ ಎಳೆದು ತಂದ್ರು. ಚರ್ಚೆ ಇದ್ದಿದ್ದು ಸಂವಿಧಾನದ ಮೇಲೆ, ಆದ್ರೆ ಏಕಲವ್ಯನ ಬಗ್ಗೆ ಹೊಸ ಕಥೆನೇ ಕಟ್ಟಿ ಹೇಳಿಬಿಟ್ರು ರಾಹುಲ್ ಗಾಂಧಿ ಅವರು. ಅದು ನಾವು ಯಾರು ಯಾವುದೇ ಪುಸ್ತಕದಲ್ಲೂ ಓದದೇ ಇರುವಂತಹ ಕತೆ. 60 ವರ್ಷಕ್ಕೂ ಹೆಚ್ಚು ಕಾಲ ದೇಶನ ಆಳಿರೋ ಕಾಂಗ್ರೆಸ್ಗೆ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ವಿಷಯನೇ ಸಿಗ್ತಾ ಇಲ್ವಲ್ಲ. ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ತಾನೇ ಮಾತಾಡೋದಿಕ್ಕೆ. ಇಂಥವರನ್ನ LOP ಅದ್ ಹೆಂಗೆ ಮಾಡಿದ್ರೋ ಏನೋ ಗೊತ್ತಿಲ್ಲ. ಇನ್ನ ದೇಶದ ಪ್ರಧಾನಿಯಾದ್ರೆ ಏನೆಲ್ಲ ಆಗಬಹುದು ನೀವೇ ಯೋಚನೆ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.